ಚೀನಾ ದೇಶನ ಅಷ್ಟೊಂದು ಈಸಿಯಾಗಿ ನಂಬಬಹುದೇನ್ರಿ? ದಕ್ಷಿಣ ಏಷ್ಯಾ ಸಂಪೂರ್ಣ ತಂದ ಆಗ್ಲಿ ಅಂತ ಚೀನಾ ಕುತಂತ್ರ ಮಾಡತೈತಂತ ಟಿಬೆಟ್ನ ಮಾಜಿ ಪ್ರಧಾನಿ ಬಿಚ್ಚಿಟ್ಟಿರುವ ಸ್ಫೋಟಕ ಮಾಹಿತಿಯರೇ ಕೇಳ್ರಿ. ಹಿಂದಿ ಚೀನಿ ಬಾಯಿ ಬಾಯಿ ಅಂದಿದ ನೆಹರು ಅವ್ರ ಬೆನ್ನಿಗೆ ಚೂರಿ ಹಾಕಿತ್ತು ಈ ಚೀನಾ. ಮೋದಿ ಅವರು, ಪುಟಿನ್ ಅವರು, ಕ್ಸಿ ಜಿನ್ಪಿಂಗ್ ಅವರು ಬಹಳ ಕ್ಲೋಸ್ ಆಗ್ಯದಾರ. ರಾಹುಲ್ ಗಾಂಧಿ ಅವರು ಅವತ್ತು ಸಹಿ ಮಾಡಿದ್ದು ಒಪ್ಪಂದ ಇದ ಇರ್ಬೇಕೇನ್ರಿ? ಅಮೆರಿಕದ ಅತಿರೇಕಗಳನ್ನ ಎದುರಿಸಬೇಕು ಅಂತ ಹೇಳಿನ ಚೀನಾ ಭಾರತ ಜನ್ಮ ಜನ್ಮದ ಗೆಳೆಯರು ಅನ್ನುವಷ್ಟು ಹತ್ರ ಆಗಾಕತ್ತಾರೋ ಇಲ್ಲೋ ಅಂತ ಒಳಗೆ ಹೋಗಿ ಯಾರು ನೋಡಿವಿ, ಮೇಲ್ನೋಟಕ್ಕೆ ಹಂಗೆ ಕಾಣತೈತಿ. ಪುಟಿನ, ಮೋದಿ, ಕ್ಸಿ ಜಿನ್ಪಿಂಗ್ ಇವ್ರ ಮೂರು ಮಂದಿನೂ ತ್ರಿಮೂರ್ತಿಗಳು, ವಿಶ್ವದ ತ್ರಿಮೂರ್ತಿಗಳು ಅನ್ನಿಸ್ಕೋತಾರೇನೋ ಅನ್ನೋ ಅಷ್ಟು ಕುಚಿಕು ಗೆಳೆಯರಾಗ್ಯಾರ. ಮೊದಲಿಂದನೂ ಗೆಳೆಯರು ಇದ್ದರು, ಚೀನಾ ಇದ್ದಿರಲಿಲ್ಲ, ಮೋದಿ ಪುಟಿನ್ ಇದ್ರು. ಆದರೆ ಇವ್ರು ಮೂರು ಮಂದಿ ಅಷ್ಟರ ಮಟ್ಟಿಗೆ ಹತ್ರ ಆಗ್ಯಾರ, ಅದನ್ನು ಅಮೇರಿಕಾಗ ಟಕ್ಕರ್ ಕೊಡಬೇಕು ಅಂತ ಹೇಳಿ. ಬಟ್ ಚೀನಾ ಜೋಡಿ ನಮ್ಮ ಸಂಬಂಧ ಹದಗೆಟ್ಟಿತ್ತು, ಬಹಳಷ್ಟು ಹದಗೆಟ್ಟಿತ್ತು. ಈಗೆಲ್ಲ ಸರಿ ಆಗತೈತಿ. ಚೀನಾನ ನಾವು ಭಾರತೀಯರು ನಂಬಬಹುದು ಅಂತ ನಾವು ಅನ್ಕೋಬಹುದೇನ್ರಿ? ಯಾಕಂದ್ರ ಇಲ್ಲಿ ನಾವು ನೆನಪು ಮಾಡ್ಕೋಬೇಕಾಗಿರುವಂಥ ಒಂದು ಅಂಶ ಏನು ಅಂದ್ರೆ, ಹಿಂದಿ ಚೀನಿ ಬಾಯಿ ಬಾಯಿ ಅಂತ ಹೇಳಿದ್ದ ನೆಹರು ಅವರ ಬೆನ್ನಿಗೆ ಚೂರಿ ಹಾಕಿತ್ತು ಇದ ಚೀನಾ. ಮಾಡಿಸ್ಕೊಳ್ಳೋಷ್ಟು ಉಪಕಾರ ಮಾಡಿಸ್ಕೊಂಡು ತಿರುಗಿ ಬೀಳೋದು ಇದ ಚೀನಾ. ಹಿಂಗ ನಂಬಬೇಕೋ ನಂಬಬಾರ್ದು ಅಂತ ಇರ್ತಿರ್ಬೇಕಾದ್ರ ಒಂದು ಸ್ಫೋಟಕ ಮಾಹಿತಿ ಹೊರಗೆ ಬಂದೈತಿ. ಚೀನಾ ಗುಳ್ಳೆನರಿ, ತನ್ನ ಕುತಂತ್ರಿ ಬುದ್ಧಿನ ಅದು ಬಿಡಂಗಿಲ್ಲ, ಅದ್ರ ಆಸೆ ಬೇರೆನೇ ಐತಿ. ಸಂಪೂರ್ಣ ಏಷ್ಯಾ ಖಂಡದ ಮ್ಯಾಲ ತನ್ನ ಅಸ್ತಿತ್ವವನ್ನ ಇಡಬೇಕು ಅಂತ ಹೇಳಿ ಬ್ಯಾರೆ ಬ್ಯಾರೆ ದೇಶದ ಸರ್ಕಾರಗಳನ್ನ ಕೆಡವಿ, ರಾಜಮನೆತನಗಳನ್ನ ಕೆಡವಿ ತನ್ನ ಬ್ಯಾಳಿ ಬಯಸ್ಕೊಳ್ಳತೈತಿ. ಈಗ ಅದರ ಮುಂದಿನ ಗುರಿ ಭಾರತ ಸರ್ಕಾರವನ್ನ ಕೆಡವೋದು ಅನ್ನೋ ಒಂದು ಸ್ಫೋಟಕ ಮಾಹಿತಿ ಹೊರಗೆ ಬಂದೈತಿ. ಹಿಂಗೆ ಹೇಳಿದ್ದು ಯಾರೋ ದಾರಿ ಹೋಗೋರಲ್ಲ, ಹಿಂಗೆ ಹೇಳಿದ್ದು ಗಡಿಪಾರ ಆಗಿರುವ ಟಿಬೆಟ್ನ ಮಾಜಿ ಪ್ರಧಾನಿ ಲೋಪ್ಸಾಂಗ್ ಸಂಗೈ ಹೇಳ್ಯಾರ. NDTVಗೆ ಒಂದು ಇಂಟರ್ವ್ಯೂ ಕೊಟ್ಟಿದ್ದು ಇವರು. ಅದರೊಳಗೆ ಇಂಥ ಒಂದು ಸ್ಫೋಟಕ ಮಾಹಿತಿಯನ್ನು ಹೊರಗಿಟ್ಟಾರ. ಚೀನಾ ತನ್ನ ಕುತಂತ್ರಿ ಬುದ್ಧಿನ ಬಿಡಂಗಿಲ್ಲ, ತನ್ನ ಗುರಿ ಸಾಧನೆಗಾಗಿ ಯಾವ ಮಟ್ಟಕ್ಕಾದರೂ ಅದು ಇಳಿತೈತಿ ಅಂತ ಹೇಳ್ಯಾರ. ಪಶ್ಚಿಮ ಏಷ್ಯಾವನ್ನ, ಅದರೊಳಗೂ ಏಷ್ಯಾ ಖಂಡ ಓಕೆ, ಪಶ್ಚಿಮ ಏಷ್ಯಾವನ್ನ ತನ್ನ ಸುಪರ್ತಿಗೆ ತಗೋಬೇಕು ಅಂತ ಅದು ಇಲ್ಲಿಲ್ದ ಆಟ ಆಡತೈತಂತ. ಈಗ ಯಾವ್ಯಾವ ದೇಶಗಳ ಮೇಲೆ ಚೀನಾ ಕಣ್ಣು ಇಟ್ಟಿತ್ತೋ ಅಲ್ಲೆಲ್ಲ ಎಕ್ಕುಟ್ಟು ಹೋಗೈತಿ. ನೇಪಾಳದಾಗ ಚೀನಾ ಹಸ್ತಕ್ಷೇಪ ಐತಿ ಅಂತ ಕೇಳಿಸ್ತೈತಿ. ಈಗ ಜೆನ್ಜಿ ಅಟ್ಯಾಕ್ ಆಗಿ ಎಲ್ಲ ಆಯ್ತಲ್ಲ, ಅದರೊಳಗೂ ಚೀನಾ ಹಸ್ತಕ್ಷೇಪ ಐತಿ ಅನ್ನೋ ಮಾತುಗಳದಾವು. ಬಾಂಗ್ಲಾದೇಶ್, ಶ್ರೀಲಂಕಾ, ಮಾಲ್ಡೀವ್ಸ್ ಇದೆಲ್ಲದ್ರಾಗೂ ಚೀನಾ ತನ್ನ ಹಸ್ತವನ್ನ ಇಟ್ಟು ಹಾಳು ಮಾಡೈತಿ ಅಂತ ಹೇಳ್ತಾರ. ಅದಷ್ಟ ಅಲ್ರಿ, ಮುಂದುವರೆದು ಹೇಳ್ತಾರ, ದೆಹಲಿ ಒಳಗೇನು ಚೀನಾ ರಾಯಭಾರಿ ಕಚೇರಿ ಐತಲ್ಲ, ಅದು ಮುಖ್ಯವಾಗಿ ಭಾರತ ಸರ್ಕಾರದ ವಿರುದ್ಧ ಕೆಲಸ ಮಾಡಾಕ ಮಂದಿಗೆ ಪುಷ್ಟಿ ನೀಡ್ತೈತಿ. ಅದಕ್ಕೋಸ್ಕರ ಸಾವಿರಾರು ಕೋಟಿ ರೊಕ್ಕನೂ ಖರ್ಚು ಮಾಡ್ತೈತಿ ಅಂತ ಹೇಳಿದ್ರು. ನೀವು ನೋಡ್ರಿ, ಚೀನಾ ರಾಯಭಾರಿ ಕಚೇರಿ ಒಳಗೆ ಆಗೋ ಕಾರ್ಯಕ್ರಮಕ್ಕೆ ಯಾರ್ಯಾರೆಲ್ಲ ಹೋಗ್ತಾರ? ಪತ್ರಕರ್ತರು, ಉದ್ಯಮಿಗಳು, ಅದ್ರ ಜೊತೆಗೆ ಈಗ ಹೊಸದಾಗಿ ಯೂಟ್ಯೂಬರ್ಸ್ ಬೆಳೀತಿರ್ತಾರಲ್ಲ ಅಂಥವ್ರನ್ನ ದಾಳವಾಗಿಟ್ಕೊಂಡು ತನ್ನ ಕೆಲಸ ಮಾಡಿಸ್ಕೊಳ್ಳಲ್ಲಿ ಯಶಸ್ವಿ ಆಗತೈತಿ ಅನ್ನೋ ಮಾತನ್ನು ಹೇಳಿದ್ರು. ಇದನ್ನ ನೀವು ನಂಬಂಗಿಲ್ಲ ಅಂದ್ರ ಉದಾಹರಣೆ ಹೇಳ್ತೀನಿ ಅಂತ ಹೇಳಿದ್ದವರು ಏನು ಹೇಳಿದ್ರಂದ್ರ, ಯುರೋಪಿನಾಗಿನ ಸ್ವಲ್ಪ ಮಂದಿ ಮಂತ್ರಿಗಳು ಚೀನಾ ಪರವಾಗಿ ಮಾತಾಡಿದ್ರು. ಸಾರ್ವಜನಿಕ ಸಭೆಯೊಳಗೆ ಚೀನಾ ಚಲೋ ಅಂದರು. ಅವರು ನೆಕ್ಸ್ಟ್ ಮುಂದಿನ ಒಂದು 2-3 ವರ್ಷದಾಗ ಆಸ್ತಿ ಅಂತಸ್ತು ಮಾಡಿದ್ರು. ಚೀನಾದ ಕಂಪನಿಗಳಿಗೆ ನಿರ್ದೇಶಕರಾದ್ರು, CEO-ಗಳಾದ್ರು, MD-ಗಳಾದ್ರು. ಚೀನಾ ತಾ ಹೇಳ್ದಂಗೆ ಕೇಳಾಕ ಅವ್ರಿಗೆ ರೊಕ್ಕ ಕೊಡ್ತೈತಿ, ಡಾಲರ್ಗಳ ಸುರಿಮಳೆ ಮಾಡ್ತೈತಿ ಅಂತ ಹೇಳಿದ್ರು. ನಮ್ಮಲ್ಲೂ ಸ್ವಲ್ಪ ಮಂದಿ ಕಮ್ಯುನಿಸ್ಟರ ಪರವಾಗಿ ಮಾತಾಡ್ತಾರ, ಊರ್ ಬಾಜು ಇರೋ ಎಲ್ಲ ದೇಶದ ಬಗ್ಗೆ ಮಾತಾಡ್ತಾರ, ಬಾಯಿ ಬಿಟ್ಟು ಗೊಳೋ ಅಂತ ಆಡ್ತಾರ, ಬಾಯಿ ಬಡ್ಕೊಂತಾರ. ಬಟ್ ಈ ಕಮ್ಯುನಿಸ್ಟರುಗಳು ಚೀನಾದ ಬಗ್ಗೆ ಯಾವತ್ತೂ ಮಾತಾಡಿಲ್ಲ. ಚೀನಾ ಎಂಥದ್ದೇ ಗುಳ್ಳೆನರಿ ಕೆಲಸ ಮಾಡಿದ್ರು ಜಪ್ಪಯ್ಯ ಅಂದ್ರು ಜೋಜಿ ಏನೂ ಅನ್ನಂಗಿಲ್ಲ. ಯಾಕಿರಬೇಕು? ಮೇ ಬಿ ಇವ್ರಿಗೆ ಏನಾರ ಫಂಡಿಂಗ್ ಬರ್ತಿರ್ಬೇಕೇನ್ರಿ, ಗೊತ್ತಿಲ್ಲ, ಸುಮ್ಮ ಅನುಮಾನ. ನಮ್ಮ ಭಾರತದಾಗ ಇದ್ಕೊಂಡು ಈ ಕಮ್ಯುನಿಸ್ಟ್ ಮಂದಿ ಭಾರತ ವಿರೋಧಿ ಕೆಲಸ ಚೀನಾ ಏನೇ ಮಾಡಿದ್ರು ತೊಟ್ಟಕ್ ಪಿಟ್ಟಕ್ ಅನ್ನಂಗಿಲ್ಲ. ಮತ್ತು ಈ ಸಂಘೈ ಹೇಳಾಕತ್ತಾರ, ಚೀನಾ ಪರವಾಗಿ ಯಾರೇ ಮಾತಾಡಿದ್ರು ಅವ್ರಿಗೆ ಮೋಸ ಇಲ್ಲಂತ, ರೊಕ್ಕ ಹರಿದು ಬರ್ತೈತಂತ. ಚೀನಾ ಭಾರತ ಸರ್ಕಾರ ಬೀಳ್ಸಾಕ ಏನೇನೋ ಕುತಂತ್ರ ಮಾಡ್ತೈತಿ ಅನ್ನೋದನ್ನು ಹೇಳ್ಯಾರ.
ಎಚ್ಚರವಾಗಿರಬೇಕು, ಎಚ್ಚೆತ್ಕೊಂಡಿಲ್ಲ ಅಂದ್ರೆ ನಮಗೂ ನೇಪಾಳ, ಬಾಂಗ್ಲಾದೇಶ, ಶ್ರೀಲಂಕಾ, ಪಾಕಿಸ್ತಾನಗಾದ ಪರಿಸ್ಥಿತಿ ಆಗ್ತೈತಿ. ಹಂಗಾಗೋಕ್ಕಿಂತ ಮುಂಚೆ ಭಾರತದವರು ಎಚ್ಚೆತ್ಕೊಳ್ರಿ ಅಂತ ಕಿವಿ ಮಾತು ಹೇಳ್ಯಾರ. ಅಂದಂಗ ಇಷ್ಟೆಲ್ಲಾನು ನೋಡಿದ ಮೇಲೆ ನನಗೊಂದು ಅನುಮಾನ ಬರತೈತಿ. ನನಗೊಂದು ಎಲ್ಲರಿಗೂ ಬರ್ತೈತಿ. ರಾಹುಲ್ ಗಾಂಧಿ ಅವರು 2008 ಚೀನಾಗೆ ಹೋಗಿದ್ರು. ಚೀನಾಗೆ ಹೋಗಿ ಅಲ್ಲಿ ಯಾವುದೋ ಒಂದು ಒಪ್ಪಂದಕ್ಕೆ ಸಹಿ ಮಾಡಿ ಬಂದಿದ್ರು. ಆ ಫೋಟೋ ಭಾಳ ವೈರಲ್ ಆಗಿತ್ತು. ಮೊದಲಿಗೆ ಕಾಂಗ್ರೆಸ್ ಅವ್ರು ಹೋಗಿಲ್ಲ ಅಂದರು, ಆಮೇಲೆ ಫೋಟೋ ಬರೋಣ ಹೋಗಿದ್ರು ಅಂದರು, ಅದೇನೇನೋ ಆಯ್ತು. ಆದರೆ ಇಲ್ಲಿ ತನಕ ಬಿಡಿಸಲಾಗದ ಕಗ್ಗಂಟಾಗಿ ಉಳಿದಿರುವಂತಹ ವಿಷಯ ಏನಪ್ಪ ಅಂತಂದರೆ ಅದು ಯಾವ ಒಪ್ಪಂದಕ್ಕೆ ರಾಹುಲ್ ಗಾಂಧಿ ಅವರು ಸಹಿ ಮಾಡಿದ್ರು ಅನ್ನೋದು. ಇಲ್ಲಿ ತನಕ ಎಲ್ಲ ಮಾಧ್ಯಮದವರು ಮೈಕ್ ಹಿಡ್ಕೊಂಡು ಕೇಳಿದ್ದು ರಾಹುಲ್ ಗಾಂಧಿ ಒಂದೇ ಒಂದು ಸಲ ಅದ್ರ ಬಗ್ಗೆ ಮಾತಾಡಲಿಲ್ಲ, ಉತ್ತರ ಕೊಟ್ಟಿಲ್ಲ. ರಾಹುಲ್ ಗಾಂಧಿ ಅವ್ರು ಏನಾರೇ ಚೀನಾದ ಈ ಕುತಂತ್ರಿ ಬುದ್ಧಿಗೆ ಹೆಲ್ಪ್ ಮಾಡ್ತೀವಿ ಅಂತ ಸಹಿ ಮಾಡಿರಬಹುದೇನ್ರಿ? ಹಂಗೆ ಅಂದಾಜು ಮಾಡಿ ಹೇಳಕತ್ತೀನಿ. ಇಲ್ಲ ಇದನ್ನು ಮಾಡಿಲ್ಲ ಅಂತ ಯಾರೇ ಹೇಳೋರು ಇದ್ರೆ ಅಂದ್ರೆ ಇನ್ನು ಯಾವುದಕ್ಕೆ ಸಹಿ ಮಾಡ್ಯಾರಂತ ರಿವೀಲ್ ಮಾಡ್ರಲ್ಲ. ಬಿಡ್ರಿ, ಇದ್ರಾಗ ಯಾಕೆ ರಾಹುಲ್ ಗಾಂಧಿ ಅವ್ರ ಪಾಪ ಎದಕ್ಕೆ ಸಹಿ ಮಾಡಿದ್ರು ಅದೇನು ಕತ್ತಿನೋ ಇದಕ್ಕನ ಇದ್ರೂ ಇರ್ಬೋದು. ವಿಷಯ ಚೀನಾನ ಗುಳ್ಳೆ ನರಿ ಬುದ್ಧಿನ, ಕುತಂತ್ರಿ ಬುದ್ಧಿನ ಹೆಂಗೆ ನಂಬೋದು ಅನ್ನೋದು. ಭಾಳ ಕೆಟ್ಟ ನಂಬಿವ್ ನಾವು ಅವ್ರನ್ನ ಅನ್ನೋ ಹಂಗೂ ಇಲ್ಲ. ಮೇಲ್ನೋಟಕ್ಕೆ ಹಂಗೆ ಕಾಣತೈತಿ. ರಾಜತಾಂತ್ರಿಕ ವಿಷಯಗಳನ್ನ ನಾವು ಅಷ್ಟು ಈಸಿಯಾಗಿ ತೊಗೊಳಕ್ಕಾಗಂಗಿಲ್ಲ. ಭಾಳ ಮೇಧಾವಿಗಳು ಮ್ಯಾಲೆ ಕುಂತಾರ ಕೇಂದ್ರದಾಗ, ಅದನ್ನು ಅವ್ರು ನೋಡ್ಕೊತಾರ. ಆದರೂ ನಾವು ಭಾಳ ಒಂದಿಟ್ಟು ಎಚ್ಚರದಿಂದಿರಬೇಕು. ಜನಸಾಮಾನ್ಯರಾಗಿ ನಾವು ಮಾಡುವಂಥ ಕೆಲಸ ಏನು ಅಂತಂದ್ರೆ ಚೀನಾ ಹಿಂಗೆ ಫಂಡಿಂಗ್ ಮಾಡತೈತಿ ಯೂಟ್ಯೂಬರ್ಗಳಿಗೆ, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳಿಗೆ, ಮೀಡಿಯಾದವ್ರಿಗೆ, ಉದ್ಯಮದವ್ರಿಗೆ ಅಂತ ಹಿಂಗೇನಾರ ಸುದ್ದಿ ಬಂದ್ರೆ ಪ್ರಸಾರ ಮಾಡಿ ಮಂದಿನ ಎಚ್ಚರಿಸೋದು, ಸರ್ಕಾರನ ಎಚ್ಚರಿಸೋದು ಕೆಲಸ ಮಾಡೋದು. ಈ ವಿಷಯ ಸರ್ಕಾರಕ್ಕೆ ಗೊತ್ತಿಲ್ಲ ಅಥವಾ ಗೊತ್ತೈತಿ ಅನ್ನೋದು ನಮಗೂ ಗೊತ್ತಿಲ್ಲ. ನೋಡೋಣ ಮುಂದಿನ ದಿನದಾಗ ಈ ಸಂಘೈ ಹೇಳ್ದಂಗೆ ಏನಾರೇ ಚೀನಾ ಮತ್ತು ಕುತಂತ್ರಿ ಬುದ್ಧಿ ತೋರಿಸ್ತೈತೋ ಅಥವಾ ಅಮೇರಿಕಾನ ಬಡಿಯಕ್ಕ ಭಾರತದ ಜೊತೆ ಕೈಗೂಡಿಸೋದು ಚಲೋ ಅಂತ ಸುಮ್ಮಿರ್ತೈತೋ ನೋಡಬೇಕು. ಬಟ್ ನಮ್ಮ ಎಚ್ಚರಿಕೆಯಿಂದ ನಾವು ಇರೋದು ಭಾರತೀಯರೆಲ್ಲರಿಗೂ ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಾ ಇಂಥ ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ.